ಶ್ರುತ ಪರಂಪರೆ. ನಮ್ಮ ಇಡೀ ಭಾರತೀಯ ಪರಂಪರೆಯ ಎಲ್ಲ ಗ್ರಂಥಗಳು ಕೂಡ ಕೇಳುವುದರ ಮುಖಾಂತರ ಬಂದದ್ದು. ನಾನು ಯಾವಾಗಲೂ ಭಾವಿಸುವುದು, ನಮ್ಮ ಇಡೀ ಸೃಷ್ಟಿ ಪ್ರಕ್ರಿಯೆ ಕೂಡ ಆಕಾಶ ತತ್ವದಿಂದ, ಆಕಾಶದಿಂದ ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಮತ್ತೆ ಜಲ, ಜಲದಿಂದ ಪೃಥ್ವಿ. ಹಾಗಾಗಿ ಭಗವತ್ ತತ್ವ ಆರಂಭ ಆಗುವುದು ಆಕಾಶ ತತ್ವದಿಂದ. ಆಕಾಶಕ್ಕೆ ತನ್ಮಾತ್ರೆ ಶಬ್ದ. ಹಾಗಾಗಿ ಕೇಳುವುದೇ ನಮ್ಮ ಇಡೀ ಭಗವಂತನನ್ನು ಎಚ್ಚರಿಸುವ ಆರಂಭದ ಹೆಜ್ಜೆ. ಅದಕ್ಕೇ ಭಗವಂತ ಹೇಳಿದ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ, ನಿನಗೆ ಜ್ಞಾನ ಮಾರ್ಗದಿಂದ ನನ್ನನ್ನು ಕೇಳುವುದು ನೋಡುವುದು ಸಾಧ್ಯ ಆಗಲಿಲ್ಲವೋ, ನೀನು ಕರ್ಮ ಮಾರ್ಗದಿಂದ ಅದನ್ನು ಮಾಡು. ಕರ್ಮವನ್ನು ನನಗೆ ಸಮರ್ಪಿಸಿ ಸಂಪೂರ್ಣ ನಿಸ್ಪೃಹವಾಗಿ ನಿನಗೆ ಕರ್ಮ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲವೋ, ನೀನು ಧ್ಯಾನ ಮುಖಾಂತರ ನನ್ನನ್ನು ನೆನೆ ಅಥವಾ ಭಕ್ತಿ ಮಾಡು. ಧ್ಯಾನವೂ ಸಾಧ್ಯವಾಗಲಿಲ್ಲವೋ, ಧ್ಯಾನ ಯಾರು ಮಾಡುವುದು, ನಮಗೆ ಅಷ್ಟು ಹೊತ್ತು ಸಾಧ್ಯ ಇಲ್ಲ ಅನ್ನುವ ಭಾವವೇ ನಮಗಿದ್ದರೆ, ಮೌನದ ಭಕ್ತಿಯೂ ಸಾಧ್ಯವಿಲ್ಲದಿದ್ದರೆ, ಯಾರೋ ಹೇಳುವುದನ್ನು ಕಿವಿಗೊಟ್ಟು ಕೇಳು, ನಾನು ನಿನ್ನ ಒಳಗೆ ಆ ಕೇಳಿಕೆಯ ಮೂಲಕ ಬಂದು ಪ್ರವೇಶಿಸ್ತೇನೆ, ಆ ಮೂಲಕ ಕೇಳಿದವರಿಗೂ ಆ ಮಂಗಲ ಲೋಕ ಒದಗಿಸ್ತೇನೆ ಅನ್ನುವ ಭರವಸೆಯನ್ನು ಭಗವಂತ ಕೊಟ್ಟಿದ್ದಾನೆ. ಆ ಅರ್ಥದಲ್ಲಿ ನಮಗೆ ಉಳಿದಿರುವ ಈಗ ಏಕಮಾತ್ರ ಒಂದು ಭರವಸೆ ನಮ್ಮ ಹಿರಿಯರೆಲ್ಲ ಹೇಳಿ ಹೋಗಿದ್ದಾರೆ, ಅದನ್ನು ಕೇಳ್ತಿದ್ದೇವೆ. ಆದರೆ ನಾನು ಮತ್ತೆ ನಿಮಗೆ ಹೇಳೋದು, ಅವರು 7 ದಿನದಲ್ಲೂ ನಾನು ಹೇಳಿದ್ನಲ್ಲ, 52 ಗಂಟೆ ಕೆ ಎಸ್ ನಾರಾಯಣಾಚಾರ್ಯರು ಬರೇ ಶ್ರೀಕೃಷ್ಣನ ಅವತಾರವನ್ನೇ ಹೇಳೋಕ್ಕಾಗಿಲ್ಲ, ಸಂಪೂರ್ಣ ಮಾಡೋಕ್ಕಾಗಿಲ್ಲ. 12 ಸ್ಕಂಧಗಳಲ್ಲಿ 9ನೆಯ ಸ್ಕಂಧದಿಂದ ಶ್ರೀಕೃಷ್ಣನ ಅವತಾರ ಪ್ರಾರಂಭ. ಅದರ ಮೊದಲಿನ 8 ಸ್ಕಂಧಗಳನ್ನು ಅವರು ಪ್ರವೇಶವೇ ಮಾಡಿಲ್ಲ. ನಾನು ವೈಯಕ್ತಿಕವಾಗಿ ಇಂಥದೊಂದು ಶ್ರುತ ಪರಂಪರೆಯನ್ನು ಕೂಡ ನಮಿಸಿ, ಆ ಶ್ರುತ ಪರಂಪರೆಯ ಜೊತೆಗೆ ನಮಗೆ ಬಹಳ ಅದ್ಭುತವಾದ ಓದಬಹುದಾದ ಪರಂಪರೆಯನ್ನೂ ಕೂಡ ಕೊಟ್ಟಿರುವ ನಮ್ಮ ಎಲ್ಲ ಹಿರಿಯರನ್ನು ವಂದಿಸಿ, ನನ್ನ ಈ ಮಾರ್ಗಕ್ಕೆ ಕಾರಣಕರ್ತರಾದ ನನ್ನ ಅಪ್ಪನನ್ನು ಬಹಳ ಭಕ್ತಿಯಿಂದ ಗೌರವಿಸಿ ನಮಸ್ಕರಿಸಿ, ಹಾಗೆಯೇ ಈ ದಾರಿಯಲ್ಲಿ ನನ್ನನ್ನು ನಡೆಸಿದ ನನ್ನ ಗುರುಗಳಾದ ಸತ್ಯಕಾಮರನ್ನು ಕೂಡ ನಮಿಸಿ, ನನ್ನ ಒಳಗೆ ನನಗೆ ಗೊತ್ತೇ ಇಲ್ಲದೆ ಸದಾ ಆದರ್ಶವಾಗಿ ಚಿಕ್ಕಂದಿನಿಂದ, ಯಾಕೆ ಅಂತ ಗೊತ್ತಿಲ್ಲ, 6ನೇ ವಯಸ್ಸಿಗೆ ನನ್ನ ಅಜ್ಜನನ್ನು ಕಳ್ಕೊಂಡಿದ್ದೇನೆ. ಆದರೆ 6ನೇ ವಯಸ್ಸಿನಿಂದಲೂ ನನಗೆ ಕಣ್ಣಿಗೆ ಆದರ್ಶವಾಗಿ ಸದಾ ಉಳಿದವರು ನನ್ನ ಅಜ್ಜ ಪಡುಮನೂರು ನಾರಾಯಣಾಚಾರ್ಯರು. ಅವರೆಲ್ಲರನ್ನು ನಮಿಸಿ, ಇವರೆಲ್ಲರಿಗೂ ಕಾರಣವಾದ ನನ್ನ ಪರಮಗುರುಗಳು ಅಂತ ನಾನು ಭಾವಿಸುವುದು ರಾಘವೇಂದ್ರ ಸ್ವಾಮೀಜಿ. ಚಿಕ್ಕಂದಿನಿಂದ ನನ್ನ ಎಲ್ಲ ಅಂತರಂಗದ ಆತ್ಮೀಯವಾದ ಒಂದು ಸಂಗಾತಿಯ ಹಾಗೆ ಎಲ್ಲವನ್ನು ನಾನು ಅವರ ಮುಂದೆ ಹೇಳಿಕೊಂಡವಳು. ನನ್ನ ಸುಖ ದುಃಖ ದೌರ್ಬಲ್ಯ ದೋಷ ತಪ್ಪು ಎಲ್ಲವುಗಳನ್ನು ಅವರಿಗೆ ಹೇಳಿ, ಅವರು ಕೊಟ್ಟದ್ದನ್ನು ನಾನು ಶಿಕ್ಷೆಯೋ ಅನುಗ್ರಹವೋ ಏನು ಕೊಟ್ಟರೂ ಸ್ವೀಕರಿಸಿದವಳು. ಅಂಥ ಅವರಿಗೆಲ್ಲರಿಗೂ ನಮಸ್ಕರಿಸಿ, ಯಾಕೆ ಬೇಕು ಭಾಗವತ? ಶ್ರೀಮದ್ ಭಾಗವತ ಮಾತ್ರವಲ್ಲ, ನಮಗೆ ಯಾಕೆ ಬೇಕು ಪುರಾಣ ಪ್ರಪಂಚ, ನಮಗೆ ಯಾಕೆ ಬೇಕು ರಾಮಾಯಣ, ನಮಗೆ ಯಾಕೆ ಬೇಕು ಭಗವದ್ಗೀತೆ? ಒಂದು ಸಾರಿ ಯೋಚನೆ ಮಾಡಿ. ನಾನು ಪ್ರತಿ ಸಾರಿ ಅಂದುಕೊಳ್ತೇನೆ, ಎಲ್ಲ ಶ್ರೀಮದ್ ರಾಮಾಯಣವನ್ನೇ ತಗೊಳ್ಳಿ ಅಥವಾ ಭಾಗವತ ತೆಗೆದುಕೊಳ್ಳಿ, ಮಹಾಭಾರತವನ್ನೇ ಯೋಚಿಸಿ, ಎಲ್ಲದರಲ್ಲೂ ಕೂಡ ಅದರ ಆರಂಭ ಹೇಗೆ ಅಂದರೆ, ಯಾರೋ ವರ್ತಮಾನ ಕಾಲದ ಒಂದು ಪುಟ್ಟ ಹುಡುಗನೋ ವರ್ತಮಾನ ಕಾಲದ ಒಬ್ಬ ವ್ಯಕ್ತಿಯೋ ಕಥೆಯನ್ನು ಕೇಳ್ತಿರ್ತಾನೆ. ಆದರೆ ಆ ಘಟನೆ ಆಗಿ ಎಷ್ಟೋ ವರ್ಷಗಳು ಅವನಿಗೇ ಆಗಿರ್ತವೆ. ಈಗ ಉದಾಹರಣೆಗೆ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದವರು ಲವಕುಶರು. ಶ್ರೀಮದ್ ರಾಮಾಯಣವನ್ನು ನೀವು ಗಮನಿಸಿದರೆ, ಲವಕುಶರಿಗೆ ವಾಲ್ಮೀಕಿಗಳು ಕಥೆ ಹೇಳುವಾಗ ಇಡೀ ರಾಮಾಯಣ ಮುಗಿದು ಹೋಗಿದೆ. ರಾಮನ ಅಷ್ಟೂ ಘಟನೆ ಆಗಿ ಅವನ ಸೀತಾಪಹರಣ, ಸೀತೆಯನ್ನು ಮತ್ತೆ ಪಡೆದ ಘಟನೆ ಎಲ್ಲವನ್ನೂ ಹೇಳುವಾಗ ಲವಕುಶರು ಅದು ತಮ್ಮ ತಂದೆಯ ಕಥೆ ಅಂತ ಗೊತ್ತಿಲ್ಲದೆ, ಗುರುಗಳು ಹೇಳುವ ಒಂದು ವಿಶೇಷ ಕಥೆ ಅಂತ ಭೂತಕಾಲದ ಕಥೆಯನ್ನು ವರ್ತಮಾನದಲ್ಲಿ ಕೇಳ್ತಾರೆ. ಆದರೆ ಲವಕುಶರು ವರ್ತಮಾನದಲ್ಲಿ ವಾಲ್ಮೀಕಿಗಳ ಮಾತು ಕೇಳುವ ವರ್ತಮಾನದ ಶಿಶುಗಳು ಮಾತ್ರವಲ್ಲ, ಅವರು ನಾಳೆಯ ಭವಿಷ್ಯತ್ತಿನ ರಾಜರು. ಹೀಗೊಂದು ತ್ರಿಕಾಲ ಸಮ್ಮಿಲನ ನಮ್ಮ ಎಲ್ಲ ಪುರಾಣಗಳಲ್ಲಿ ಇದೆ. ನೀವು ಗಮನಿಸಿ, ಮಹಾಭಾರತ ಪ್ರಾರಂಭ ಆಗುವುದು
ಜನಮೇಜಯನಿಂದ. ಜನಮೇಜಯನಿಗೆ ವೈಶಂಪಾಯನರು ಪ್ರಶ್ನೋತ್ತರ ರೂಪದಲ್ಲಿ ಮಹಾಭಾರತದ ಕಥೆ ತೆರೆದುಕೊಳ್ಳೋದು. ವೈಶಂಪಾಯನರು ವೇದವ್ಯಾಸರ ಶಿಷ್ಯರು. ವೇದವ್ಯಾಸರು ಹೇಳುವಾಗ ವೈಶಂಪಾಯನರು ಕೇಳಿ ಆ ವೈಶಂಪಾಯನರು ಮುಂದೆ ಪರೀಕ್ಷಿತನ ಮಗನಾದ ಜನಮೇಜಯನಿಗೆ ಇಡೀ ತನ್ನ ಪೂರ್ವಜರ, ನಿನ್ನ ಅಪ್ಪ ಪರೀಕ್ಷಿತ, ಅವರ ಅಪ್ಪ ಅರ್ಜುನ, ಅವರ ಹಿಂದಿನ ಅಥವಾ ಅಭಿಮನ್ಯುನ ಅಪ್ಪ ಅರ್ಜುನ, ಈ ತಲೆಮಾರಿನ ಕಥೆಯನ್ನು ಅವರ ಮುಂದೆ ತೆರೆದು ಇಡುವಂತಹ ಜನಮೇಜಯನ ಮುಂದೆ ನಡೆಯುವ ಇಡೀ ಭೂತಕಾಲವನ್ನು ತೆರೆದಿಟ್ಟು ವರ್ತಮಾನದ ಜನಮೇಜಯ ಮುಂದಿನ ಭವಿಷ್ಯತ್ತಿಗೆ ಸಿದ್ಧ ಮಾಡಿಸುವ ಹಾಗೆ ಕಥೆ. ಇದನ್ನು ನೀವು ಭಗವದ್ಗೀತೆಗೆ ಬಂದರೆ, ಭಗವದ್ಗೀತೆ ಅಂತೂ ಹೇಗೆ ನೋಡಿ, ಮಹಾಭಾರತವೇ ಹೇಗೂ ನಾನು ಈಗ ಹೇಳಿದ ಹಾಗೆ ಇಡೀ ಪಾಸ್ಟ್ ಟೆನ್ಸನ್ನು ಪ್ರೆಸೆಂಟಿನಲ್ಲಿ ಹೇಳುವ, ಫ್ಯೂಚರಿನ ಕಡೆಗೆ ನಮ್ಮನ್ನು ನಡೆಸುವ ಒಂದು ಸೂತ್ರ. ಭಗವದ್ಗೀತೆ ವಿಷಯಕ್ಕೆ ಬಂದರೆ, ಆಗಲೇ ಯುದ್ಧ ಮುಗಿದು 10 ದಿನಗಳ ಬಳಿಕ ಆ ಭೀಷ್ಮರು ಶರಶಯ್ಯೆಯಲ್ಲಿದ್ದಾಗ ಸಂಜಯ ಬಂದು ಯುದ್ಧ ಆರಂಭ ಆಗುವಾಗ ಭಗವದ್ಗೀತೆಯನ್ನು ಶ್ರೀಕೃಷ್ಣ ಹೇಳಿದ್ದ ಅಂತ ಪಾಸ್ಟ್ ಟೆನ್ಸನ್ನು ಯುದ್ಧ ಮಧ್ಯದಲ್ಲಿ ಹೇಳುವುದು. ಇನ್ನು 11ನೇ ದಿನದ ಯುದ್ಧ ಅದು ನಡೀತಿದೆ. ಇವನು ಹೇಳುವಾಗ 10 ದಿನಗಳ ಯುದ್ಧ ಕಳೆದಿದೆ. ಆ ಪ್ರಾರಂಭದಲ್ಲಿ ಇನ್ನೂ ಯುದ್ಧ ಪೂರ್ವದಲ್ಲಿ ಅರ್ಜುನನ ಮನಸ್ಥಿತಿ ಏನಾಯಿತು, ಕೃಷ್ಣ ಅದಕ್ಕೆ ಹೇಗೆ ಸ್ಪಂದಿಸಿದ ಅನ್ನುವುದನ್ನು ಭೀಷ್ಮರ ಇಡೀ ಘಟನೆ, ತಾನು ಶಂಖ ಊದಿ ಯುದ್ಧಕ್ಕೆ ಸಿದ್ಧ ಅಂತ ಭೀಷ್ಮರು ಕೂಗಿದ್ದರ ನಂತರದ ಘಟನೆಯನ್ನು ಸಂಜಯ ಹೇಳುವಾಗ ಅದು ಮತ್ತೆ ಪಾಸ್ಟ್ ಟೆನ್ಸಿನ ಒಳಗೆ ಪಾಸ್ಟ್ ಟೆನ್ಸ್. ಯಾಕೆ ಮಹಾಭಾರತವೇ ಪಾಸ್ಟ್ ಟೆನ್ಸ್, ಭಗವದ್ಗೀತೆ ಮತ್ತೆ ಅದರ ಒಳಗೆ 10 ದಿನ ಹಳೆಯ ವಿಷಯ ಅಂತ ಸಂಜಯ ಹೇಳ್ತಾನೆ. ಧೃತರಾಷ್ಟ್ರ ಕುರುಡ, ಅವನು ಆ ದಿನಕ್ಕೆ ಕೇಳುವ ಹೊತ್ತಿಗೆ ರಾಜ, ವರ್ತಮಾನಕ್ಕೆ ರಾಜ, ಮುಂದಿನ ದಿನಗಳಿಗೆ ಅವನೇನು, ಭವಿಷ್ಯಕ್ಕೆ ಅವನೊಬ್ಬ ಅಂಧ ಮಾತ್ರನೋ? ನಮ್ಮಂಥ ಕುರುಡರಿಗೆಲ್ಲ ಮುಂದೆ ದಾರಿ ಇದೆಯೋ? ನಾವೆಲ್ಲ ಧೃತರಾಷ್ಟ್ರರಾದಾಗ ಸಂಜಯ ಇಂಥದೊಂದು ಪಾಸ್ಟ್ ಟೆನ್ಸನ್ನು ನಮಗೆ ಹೇಳಿದರೆ ನಮ್ಮ ಕಣ್ಣಿಗೂ ಬೆಳಕು ಬಂದೀತಾ? ಈ ಎಲ್ಲ ಸಾಧ್ಯತೆಗಳ ಹಾಗೆ. ಯಾಕೆ ಅಂದರೆ ನನಗೆ ಅದಕ್ಕೆ ಯಾವಾಗಲೂ ಅನಿಸೋದು, ಈ ತ್ರಿಕಾಲವನ್ನು ಸಮ್ಮಿಲನ ಮಾಡೋದಕ್ಕೆ ಸಾಧ್ಯ ಆಗುವುದು ಋಷಿ ಮುನಿಗಳಿಗೆ ಮಾತ್ರ. ಹಾಗಾಗಿ ನನಗೆ ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ, ನಾನು ಬಹಳ ತಿಳಿದವಳಲ್ಲ, ನಾನು ಈಗಾಗಲೇ ನಿಮಗೆ ನನ್ನ ಅಜ್ಞಾನಗಳನ್ನೆಲ್ಲ ಹೇಳಿದ್ದೇನೆ. ಆದರೆ ನನಗೆ ವೈಯಕ್ತಿಕವಾಗಿ ಇದೆಲ್ಲ ಓದ್ತಾ ಹೋದ ಹಾಗೆ ಅನ್ನಿಸಿದ್ದು, ಖಂಡಿತಕ್ಕೂ ವೇದವ್ಯಾಸರು ಕವಿಗಳಷ್ಟೇ ಅಲ್ಲ. ವಾಲ್ಮೀಕಿಗಳು ಕವಿಗಳು ಮಾತ್ರವೇ ಅಲ್ಲ. ಕವಿ ಅನ್ನುವ ಶಬ್ದಕ್ಕೆ ನಾವು ಈಗ ಹೇಳುವ ಪೋಯೆಟ್ ಅನ್ನುವ ಅರ್ಥ ಅಷ್ಟೇ ಇಲ್ಲ, ವಿದ್ವಾಂಸರು ಅಂತ ಕೂಡ ಒಂದು ಅರ್ಥ ಇಟ್ಟುಕೊಂಡ್ರೂ ನನಗೆ ಅವರು ವಿದ್ವಾಂಸರು ಅಂತಲೂ ಅನಿಸೋದಿಲ್ಲ. ವಿದ್ವಾಂಸರ ಆಚೆಗೊಂದು ಸ್ಥಿತಿ ಬಂದರೆ ಅದು ದರ್ಶನವಾದಾಗ, ಆ ದಾರ್ಶನಿಕ ಸ್ಥಿತಿ ಇದ್ದರೆ ಅದು ತ್ರಿಕಾಲವನ್ನು ಸಮ್ಮಿಲನಗೊಳಿಸುವ ಕಾಲಾತೀತವಾದ ಒಂದು ಸಂಗತಿಯನ್ನು ನಮ್ಮ ಮುಂದೆ ಇಡಲಿಕ್ಕೆ ಸಾಧ್ಯ ಇದೆ ಅನ್ನುವುದಕ್ಕೆ ಈ ಎಲ್ಲ ಪುರಾಣಗಳು, ಎಲ್ಲ ಮಹಾಭಾರತ, ರಾಮಾಯಣ, ಭಗವದ್ಗೀತೆಗಳು ಸಾಕ್ಷಿ. ಆದ್ದರಿಂದಲೇ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ, ದ್ರೌಪದಿಯ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಯಾರು ಯಾರು ಹೇಗೆ ಹೇಗೆ ವರ್ತಿಸಿದರು, ದ್ರೌಪದಿಯ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಅವಳ ದುಃಖ ಹೇಗಿತ್ತು, ಅವಳು ಹೇಗೆ ಎಲ್ಲರನ್ನೂ ಗೋಗರೆದು ಆಲ್ಪರಿದು ಕೇಳಿದ್ಲು, ಆಗ ಅಲ್ಲಿರುವ ಹಿರಿಯರು ಯಾಕೆ ಏನೂ ಪ್ರತಿಕ್ರಿಯೆ ಕೊಡಲಿಲ್ಲ, ಅಂಥ ಹೊತ್ತಿನಲ್ಲಿ ಅಸಹಾಯಳಾದ ದ್ರೌಪದಿಯನ್ನು ಶ್ರೀಕೃಷ್ಣ ಹೇಗೆ ರಕ್ಷಿಸಿದ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಮಹಾಭಾರತವನ್ನು, ದ್ರೌಪದಿಯ ಆ ಸಂದರ್ಭವನ್ನು ಅಥವಾ ಮಹಾಭಾರತದ ಯಾವುದೇ ಸಂದರ್ಭವನ್ನು ನಮಗೆ ಗೊತ್ತಿರುವ ಪ್ರಚಲಿತ ಕಥೆಗಳೆಲ್ಲದರ ಒಟ್ಟಿಗೆ ನಾನು ಪ್ರಸ್ತುತಪಡಿಸ್ತೇನೆ ಅಥವಾ ಯಾರೋ ಒಬ್ಬರು ವಿದ್ವಾಂಸರು ನಮಗೆ ಹೇಳ್ತಾರೆ ಅಂದಾಗ ನಾವು ಇದೀಗ ನಡೀತಿದೆ, ಈಗ ದ್ರೌಪದಿಯನ್ನು ಎಳ್ಕೊಂಡು ಬರ್ತಾನೆ, ಈಗ ಏನಾಗ್ತದೋ ಏನೋ, ದ್ರೌಪದಿಗೆ ಹೇಗಾಗ್ತದೋ ಏನೋ ಅನ್ನುವ ಭಾವದಿಂದ ನಾವೆಲ್ಲ ನೋಡ್ತೇವಲ್ಲ, ಅದಕ್ಕೆ ನಾನು ಭಾವಿಸೋದು ಇದು ತ್ರಿಕಾಲ ಅತೀತವಾದದ್ದು ವರ್ತಮಾನವಾಗಿ ಬಿಡುತ್ತೆ. ನಮ್ಮ ವರ್ತಮಾನ ಆಗುತ್ತೆ, ನಮಗೆ ಗೊತ್ತೇ ಇಲ್ಲದೆ ನಮಗೆ ಅದು ಹಳೆಯ ಆಗಿ ಹೋದ ದ್ರೌಪದಿಯ ಕತೆ ಆಗೋದಿಲ್ಲ. ಹಳೆಯ ಆಗಿ ಹೋದ ಯಾವುದೋ ಒಂದು ಹೆಣ್ಣು ಮಗಳ ಇತಿಹಾಸವಾಗುವುದಿಲ್ಲ. ನಮ್ಮ ಸುತ್ತಮುತ್ತ ನಮ್ಮ ಮನೆಯ ಯಾವುದೇ ಹೆಣ್ಮಗಳನ್ನು ಈಗ ತೊಂದರೆ ಮಾಡ್ತಿದ್ದಾರೆ, ಅಲ್ಲಿ ಯಾರೂ ರಕ್ಷಿಸುವವರು ಇಲ್ವಾ ಅನ್ನುವ ಭಾವವನ್ನು ನಮ್ಮಲ್ಲಿ ಕೂಡ ಎಬ್ಬಿಸ್ತದಲ್ಲ, ಅದು ಅದರ ವರ್ತಮಾನ ಸ್ಥಿತಿ ಇವತ್ತಿಗೂ ಇದೆ ಅನ್ನುವುದಕ್ಕೆ ಸಾಕ್ಷಿ. ಇದೊಂದು ಘಟನೆ ಅಲ್ಲ,
ನೀವು ಯಾವುದೇ ರಾಮಾಯಣದಲ್ಲಿ ಸೀತೆ ಅಪಹರಣ ಆದಾಗ ನಮಗೆ ಗೊತ್ತಿಲ್ವಾ ಮಾಯಾಜಿಂಕೆ ಬಂದರೆ ಏನಾಗುತ್ತೆ, ಆ ಮಾಯಾಜಿಂಕೆ ಹತವಾದ ನಂತರ ಸೀತೆಯನ್ನು ರಾವಣ ಹೇಗೆ ಅಪಹರಿಸಿದ ನಂತರ ಅವಳಲ್ಲಿ ಅನುಭವಿಸಿದ ಸಂಕಟಗಳೇನು, ಇಷ್ಟೆಲ್ಲ ಸಂಕಟಗಳಾದ ನಂತರ ಇವಳಿಗೊಂದು ಕೊನೆಗೆ ಒಳ್ಳೆಯ ಮುಕ್ತಾಯ ಇದೆ, ನಮಗೆ ಗೊತ್ತಿದೆ, ಕಥೆ ಗೊತ್ತಿದೆ. ಆದರೆ ಸೀತೆ ಅಲ್ಲಿ ದುಃಖ ಅನುಭವಿಸುವಾಗ ನಾವು ಇಲ್ಲಿ ಕಣ್ಣೀರಿಡ್ತೇವೆ. ಸೀತೆಯ ಸಂಕಟ ನಮ್ಮ ಸಂಕಟವಾಗ್ತದೆ. ಸೀತೆ ನಿನ್ನೆ ಆಗಿ ಹೋದ ರಾಮನ ಹೆಂಡತಿ ಆಗೋದಿಲ್ಲ. ಸೀತೆ ಒಬ್ಬ ರಾಕ್ಷಸನ ಕೈಯಲ್ಲಿ ಸಿಕ್ಕ ನಮ್ಮ ಮನೆಯ ಮಗಳ ಹಾಗೋ ನಮ್ಮ ತಾಯಿಯ ಹಾಗೋ ಆಗಿ ನಾವು ಕರಗ್ತೇವಲ್ಲ, ಅದು ವರ್ತಮಾನಕ್ಕೆ ತಂದಿಡುವ ತ್ರಿಕಾಲಜ್ಞಾನಿಗಳಿಗೆ ಮಾತ್ರ ಸಾಧ್ಯ ಇರುವ. ಆದ್ದರಿಂದಲೇ ಭಗವದ್ಗೀತೆ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿ ಅವನ ಷಂಡತನ ಅಂತ ಜನ ಹೇಳುವ, ಹೇಡಿತನ ಅಂತ ಜನ ಭಾವಿಸುವ, ಅದು ಯಾವುದೂ ಅಲ್ಲದ ಆಂತರಂಗಿಕ ದ್ವಿಜತ್ವವನ್ನು ಉಂಟು ಮಾಡಲಿಕ್ಕೆ ಅರ್ಜುನನಲ್ಲಿ ಎಬ್ಬಿಸಿದನಲ್ಲ ಒಬ್ಬ ಹೊಸ ಮಗುವನ್ನು. ಆ ಕ್ರಿಯೆ ನಮಗೆ ಯಾಕೆ, ಅದು ಪಾಸ್ಟ್ ಟೆನ್ಸಿನ ಅರ್ಜುನನಿಗೆ ಮಾಡಿದ ಉಪದೇಶ ನಮಗೆ ಯಾಕಪ್ಪ ಅಂತ ನಾವು ಯಾಕೆ ಬಿಟ್ಟಿಲ್ಲ? ನಮಗೆ ಈಗ ನಮ್ಮನ್ನು ಎಬ್ಬಿಸುವ, ನಾವು ಕೂಡ ನರರು, ನಮ್ಮ ಒಳಗೊಬ್ಬ ನರೇಂದ್ರನಿದ್ದಾನೆ, ನರನಿದ್ದವ ನರೇಂದ್ರನಾಗಬಲ್ಲ, ನಮ್ಮ ಒಳಗೊಬ್ಬ ಅರ್ಜುನ ಏಳಬಲ್ಲ ಅನ್ನುವ ಕಾನ್ಫಿಡೆನ್ಸನ್ನು ಒಂದು ಭಗವದ್ಗೀತೆ ಯಾಕೆ ಕೊಡ್ತದೆ ಅಂದರೆ, ಅದು ಇತಿಹಾಸವೋ ಅದು ಭೂತಕಾಲದ ಒಂದು ಘಟನೆಯೋ ಆಗದಂತೆ ಅದು ವರ್ತಮಾನದ ಶಿಶುವಾಗಿ, ವರ್ತಮಾನದ ಸತ್ಯವಾಗಿ ನಮ್ಮೊಳಗೆ ಮೂಡುವ ಹಾಗೆ ಬರೆದ ದಾರ್ಶನಿಕ ಋಷಿಗಳಿದ್ದಾರಲ್ಲ ಅವರು ಕಾರಣ. ಆದ್ದರಿಂದಲೇ ಕವಿಗಳು ಸತ್ತು ಹೋಗ್ತಾರೆ. ಬಹಳ ಅಂದರೆ 100 ವರ್ಷ ಇರಬಹುದು, ಸಹಸ್ರ ವರ್ಷಗಳು ಯಾರೆಲ್ಲ ಉಳಿದಿದ್ದಾರಲ್ಲ ಅವರು ಖಂಡಿತ ಕವಿಗಳಲ್ಲ, ಅವರು ದಾರ್ಶನಿಕರು. ಅವರಿಗೆ ಇವತ್ತು ಮಾತ್ರ ಕಂಡಿಲ್ಲ, ಅವರಿಗೆ ಯಾವ ಕಾಲವೂ ಕಂಡಿದೆ. ಹಾಗಾಗಿ ನಿಮಗೆ ಗೊತ್ತಾಗುತ್ತೆ. ಶ್ರೀಮದ್ ಭಾಗವತದಲ್ಲಿ ಕಲಿಯುಗ ಹೇಗಿರುತ್ತೆ ಅನ್ನುವ ವರ್ಣನೆ ಇದೆ. ಆ ವರ್ಣನೆಯನ್ನು ನೋಡಿದರೆ ಇವತ್ತು ನಾವು ನೋಡುವ ಕಲಿಯುಗದ ಎಲ್ಲ ಲಕ್ಷಣಗಳು ಅಲ್ಲಿ ಹೇಗೆ ಇದೆ ಅಲ್ಲ. ಒಂದು ವೇಳೆ ಅದು ವೇದವ್ಯಾಸರು ಬರೆದದ್ದಲ್ಲ, ಅದು 5000 ವರ್ಷ ಇತಿಹಾಸದ್ದು. ಹೀಗೊಂದು ವಾದ ಇದೆ, ಅದು ಬಿಡೋಣ. ನನ್ನ ಅಪ್ಪ ಅಂತೂ ಅದು ವೇದವ್ಯಾಸರೇ ಅನ್ನುವುದನ್ನು ಖಚಿತವಾಗಿ ಹೇಳ್ತಾರೆ. ನಾನು ನನ್ನ ಅಪ್ಪನನ್ನು ಮತ್ತೆ ಸಂಶೋಧನೆ ಮಾಡೋಕ್ಕೆ ಹೋಗುವುದೂ ಇಲ್ಲ. ಯಾಕೆಂದರೆ ಒಬ್ಬರು ದೊಡ್ಡವರು ಸಂಶೋಧನೆ ಮಾಡುವಾಗ ಸಾಕಷ್ಟು ಜೀವ ಸವೆಸಿ ಒಂದು ನಿರ್ಣಯ ಹೇಳ್ತಾರೆ. ನಾನು ಆ ನಿರ್ಣಯದಲ್ಲಿ ನಂಬಿಕೆ ಇಟ್ಟುಕೊಂಡು ನನ್ನ ಮಾತನ್ನು ಹೇಳ್ತಿದ್ದೇನೆ. ಒಂದು ವೇಳೆ ಅದು ಅಲ್ಲ ಅಂತ ಭಾವಿಸಿದರು, 5000 ವರ್ಷಗಳ ಹಿಂದೆ ಈಗ ಆಗುವುದನ್ನು ಹೇಳ್ತಾರಲ್ಲ ಒಬ್ಬ ಮನುಷ್ಯ, ಅದು ಕೂಡ ಒಬ್ಬ ತ್ರಿಕಾಲ ಅತೀತವಾದ ಒಂದು ಜ್ಞಾನ ಸಾಧ್ಯತೆ ಇರುವ ಋಷಿಗೆ ಮಾತ್ರ ಸಾಧ್ಯ. ಅಂಥ ಸಾಧ್ಯತೆಗಳಿರುವುದರಿಂದಲೇ ಈಗ ಶ್ರೀಶರು ಹೇಳಿದ್ರಲ್ಲ, ಗರುಡ ಪುರಾಣ ನಮ್ಮ ಜೀವನಕ್ಕೆ ಸಂಬಂಧಪಡುತ್ತೆ, ಶ್ರೀಮದ್ ಭಾಗವತ ನಮಗೆ ಏನನ್ನೋ ಮಾಡುತ್ತೆ. ನಾನು ನಿಮಗೆ ಖಚಿತ ವಾಕ್ಯನಲ್ಲಿ ಎಲ್ಲರಿಗೂ ಹೇಳುವುದು, ಖಂಡಿತಕ್ಕೂ ಶ್ರೀಮದ್ ಭಾಗವತ ಏನನ್ನಾದರೂ ಮಾಡ್ತದೆ ನಿಮ್ಮ ಒಳಗೆ, ಖಂಡಿತಕ್ಕೂ. ಅದರಲ್ಲಿ ನಿಸ್ಸಂಶಯ. ನನಗಂತೂ ವೈಯಕ್ತಿಕವಾಗಿ ನಾನು ಒಬ್ಬಳ ಅನುಭವದಿಂದ ಹೇಳ್ತಿಲ್ಲ, ನಮ್ಮ ಜೊತೆಗೆ ನಾವೊಂದು 30 ಜನ ಕೂತು ಇದನ್ನು ಓದಿದ್ದೇವೆ ಕಳೆದ 3 ವರ್ಷಗಳಲ್ಲಿ 3 ಬಾರಿ. ಆ 30 ಜನರಲ್ಲಿ ಆಗಿರುವ ಪರಿವರ್ತನೆಯನ್ನು ಗಮನದಲ್ಲಿಟ್ಟುಕೊಂಡು ನಾನು ಹೇಳೋದು, ಏನನ್ನೋ ಮಾಡ್ತದೆ, ಅದು ಏನನ್ನೋ ಮೀಟ್ತದೆ, ಅದು ಇಷ್ಟರವರೆಗೆ ಎಚ್ಚರವಾಗದ ಯಾವುದನ್ನು ಎಚ್ಚರಿಸ್ತದೆ, ಅಷ್ಟಂತೂ ಖಚಿತ. ಯಾಕೆಂದರೆ ಬಹುಶಃ ನಮಗೆ ಇಡೀ ಜೀವನದಲ್ಲಿ ಬಹಳ ಮಂದಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದು ಕಾರಣವಿಲ್ಲದ ಭಯದ ಜೊತೆಗೆ ಬದುಕುವವರು. ನಿಷ್ಕಾರಣ ಭಯ. ನಮಗೆಲ್ಲರಿಗೂ ಒಂದು ನಿಷ್ಕಾರಣ ಭಯ ಇದೆ. ಅದು ಗಂಡಿರಲಿ ಹೆಣ್ಣಿರಲಿ ತಿಳಿದವರಿರಲಿ ತಿಳಿಯದವರು ಇರಲಿ, ಎಲ್ಲರಿಗೂ ಇರುವ ಒಂದು ಭಯ ಏನು ಅಂದರೆ, ಏನೋ ಒಂದು ಭಯ ಆಗಿ ನಿದ್ದೆ ಬರೋದಿಲ್ಲ. ಯಾವುದೋ ಒಂದು ಭಯ ನಮ್ಮನ್ನು ಏಕಾಂತದಲ್ಲಿ ಒಬ್ಬರೇ ಇರುವಾಗ ಕಾಡುತ್ತೆ. ಅದು ಯಾವುದು? ನಮಗೆ ಗೊತ್ತೇ ಇಲ್ಲದ ಒಂದು ನಿಷ್ಕಾರಣ ಭಯ ಏನಿದೆಯಲ್ಲ, ಆ ನಿಷ್ಕಾರಣ ಭಯವನ್ನು ಜಿಡ್ಡು ಕೃಷ್ಣಮೂರ್ತಿ ಕಾಸ್ಲೆಸ್ ಫಿಯರ್ ಅಂತ ಪದೇ ಪದೇ ಹೇಳ್ತಾರೆ. ದೆರ್ ಇಸ್ ಅ ಕಾಸ್ಲೆಸ್ ಫಿಯರ್ ಇನ್ ಎವ್ರಿಬಡಿ ಅಂತ. ನಮ್ಮ ಒಳಗೆಲ್ಲ ನಮಗೊಂದು ಕಾರಣವಿಲ್ಲದ ಭಯ ಇದೆ. ಯಾಕೆ ಇದೆ ಗೊತ್ತಿಲ್ಲ. ಒಂದು ಮಗು ಕೂಡ ಇನ್ನೂ ಹಸುಳೆ 10ನೇ ದಿನದ್ದು ಅಮ್ಮ ಹೇಳ್ತಾಳೆ, ಅದು ಬೆಚ್ಚಿ ಬಿದ್ದಾಗ ಅದಕ್ಕೆ ಹೆದರಿಕೆ ಆಯಿತು, ಕನಸಿನಲ್ಲಿ ಏನೋ ಕಂಡಿತು ಕಾಣ್ತದೆ ಅಂತ. ಕನಸಿನಲ್ಲಿ ಕಂಡದ್ದು ಅರ್ಥವಾಗಿ ಬೆಚ್ಚಿ ಬೀಳುವಂತಹ ಭಯವೊಂದು ಒಳಗುಂಟಲ್ಲ. ಅಂದರೆ ನಮಗಿನ್ನು ನಾವು ಹೇಳುವ ಬೌದ್ಧಿಕ ಮಟ್ಟದ ಅರ್ಥ ಆಗಿ ಬರುವ ಭಯವೂ ಅಲ್ಲ, ಅದು ಅರ್ಥವೇ ಆಗದ ಒಂದು ಭಯ. ಹಾಗಾದರೆ ಅದು ಇಲ್ಲಿಯ ನಾವು ತಿಳಿಯುವ ಭೌತಿಕ ದೇಹದ ಭಯವಲ್ಲದ್ದು ಯಾವುದೋ ಇರಬೇಕು ಅಂತ ಕಾಣ್ತದೆ.
ಅಂಥ ಒಂದು ಭಯವನ್ನು ನಾವೆಲ್ಲ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹೊತ್ತು ಬಂದಿದ್ದೇವೆ. ಸಾಕ್ಷಾತ್ ಶ್ರೀಮದ್ ಭಾಗವತವೇ ಹೇಳುವ ಪ್ರಕಾರ ಕಪಿಲ ಮುನಿ ತನ್ನ ತಾಯಿಗೆ ದೇವಹೂತಿಗೆ ಗರ್ಭಾವಸ್ಥೆಯಲ್ಲಿ ಮಗು ಏನನ್ನೆಲ್ಲ ಅನುಭವಿಸ್ತದೆ ಅನ್ನುವ ವಿವರಣೆ ಕೊಡುವಾಗ ಕಪಿಲ ಮುನಿ ಹೇಳ್ತಾನೆ, ಅಮ್ಮ, ಮಗು ಹೊಟ್ಟೆಯಲ್ಲಿ ಇಂತಿಂಥ ದಿನ ಹೀಗೆ ಆಕಾರ ಪಡೀತದೆ. ಒಂದು ದಿನ ಅದು 7ನೆಯ ತಿಂಗಳಿನ ಹತ್ತಿರ ಬಂದಾಗ ಅದಕ್ಕೆ ಸಂಪೂರ್ಣ ಜ್ಞಾನ ಬರುತ್ತೆ. ಆ ಜ್ಞಾನದ ಕಾರಣವಾಗಿಯೇ ಅದು ಗರ ತಿರುಗಕ್ಕೆ ಶುರು ಮಾಡುತ್ತೆ. ಏನು ಜ್ಞಾನ ಅಂದರೆ ಅದಕ್ಕೆ ಗೊತ್ತಾಗಿ ಬಿಡುತ್ತಮ್ಮ, ನಾನು ಎಲ್ಲಿಂದ ಬಂದೆ, ಏನೇನು ಆಗಿದ್ದೆ, ಏನೆಲ್ಲ ಆದವನು ಈಗ ಈ ಹೊಟ್ಟೆಯಲ್ಲಿ ಯಾಕೆ ಬಂದಿದ್ದೇನೆ, ಇನ್ನು ಮುಂದೆ ಏನಾಗಲಿಕ್ಕಿದೆ ಎಲ್ಲವೂ ಅದಕ್ಕೆ ತಿಳಿಯುತ್ತದಮ್ಮ. ಆಗ ಅದಕ್ಕೆ ಚಡಪಡಿಕೆ ಶುರುವಾಗುತ್ತೆ. ನಾನು ಇದರಿಂದ ಪಾರಾಗಬೇಕು ಅಂತ ಅದು ಒಂದೇ ಸಮನೆ ಭಗವಂತನನ್ನು ಪ್ರಾರ್ಥಿಸುತ್ತೆ. ಹಾಗೆ ಪ್ರಾರ್ಥಿಸುವಾಗ ಅದರ ವಿಲವಿಲ ಒದ್ದಾಟವೇ ಅದರ ತಿರುಗಾಟ ಅಂತ ಕಪಿಲ ಮುನಿಯ ವಿವರಣೆ. ಹಾಗಾದರೆ ಅದು ಹೋಯಿತೆಲ್ಲಿಗೆ? ಇತ್ತಲ್ಲ, 7ನೆಯ ತಿಂಗಳಲ್ಲಿತ್ತು, 8ನೆಯ ತಿಂಗಳಲ್ಲೂ ಇರುತ್ತೆ ಅನ್ನುತ್ತಾನೆ ಕಪಿಲ ಮುನಿ. 9ನೆಯ ತಿಂಗಳಿನ ಹೊತ್ತಿಗೆ ಮಗು ಒಂದು ತನ್ನ ತಾಯಿಯ ಆ ನೂಕಿಗೆ ಹೊರಗೆ ಬಂತಲ್ಲ, ಅದು ವಾಯುವಿನ ನೂಕು ಅಂತ ಕಪಿಲ ಮುನಿಯ ವಿವರಣೆ. ಹಾಗೊಂದು ನೂಕುವಾಗ ವಾಯು ಇಷ್ಟೂ ಏನು ಜ್ಞಾನದ ನೆನಪು ಸ್ಮರಣೆ ಇತ್ತಲ್ಲ ಆ ಪುಟ್ಟ ಗರ್ಭ ಶಿಶುವಿಗೆ, ಆ ನೂಕಿನ ಹೊತ್ತಿಗೆ ವಾಯು ಒಂದು ಸಣ್ಣ ಚೇಷ್ಟೆ ಮಾಡ್ತಾನೆ ಅನ್ನುವ ಸೂಚನೆ ಕೊಡ್ತಾನೆ ಕಪಿಲ ಮುನಿ. ಒಬ್ಬ ಭಗವದ್ ಅವತಾರ. ಭಾಗವತದ ಪ್ರಕಾರ 24 ಅವತಾರಗಳಲ್ಲಿ ಶ್ರೀ ಕಪಿಲ ಮುನಿಯ ಅವತಾರ ಕೂಡ ಒಂದು. ಅದು ನಿಮಗೆ ವಿವರಣಾತ್ಮಕವಾಗಿ ಮತ್ತೆ ಬರುತ್ತೆ. ಆ ಹೊತ್ತಿಗೆ ಯಾವ ಒಂದು ಮಗು ವಾಯುವಿನ ನೂಕಿಗೆ, ನಾವು ಅದನ್ನು ಹೇಳ್ತೇವಲ್ಲ, ಒದ್ದು ಬಂದಿತು, ಯಾರನ್ನು, ತಾಯಿಯನ್ನು ಒದ್ದು ಈ ನೂಕಿಗೆ ಅದು ಒದ್ದು ಬರುವಾಗ ಅಂತ ಒಂದು ಸರಿ ಉಸಿರು ಎಳೆಯುತ್ತಂತೆ ಆ ಮಗು. ಆಗ ವಾಯು ಡಿಸ್ಕನೆಕ್ಟ್ ಆಯಿತು ನೋಡಿ. ಆದಾಗ ಒಂದು ಬ್ರೇಕ್, ಕಂಟಿನ್ಯೂಟಿ ಹೋಯಿತು, ಆಗ ಕಳಚಿತು ಅನ್ನುವ ವಿವರಣೆಯನ್ನು ಕಪಿಲ ಮುನಿ ಕೊಡ್ತಾನೆ. ನಮ್ಮ ಎಲ್ಲ ಅದಕ್ಕಾಗಿಯೇ ಹೊರಗೆ ಬಂದ ಕೂಡಲೇ ಅದೇ ಲೋಕ, ಅದೇ ವ್ಯವಸ್ಥೆ, ಅದೇ ನೆನಪು, ಆ ಹಳೆಯದೆಲ್ಲ ಹೊರಟು ಹೋಗಿ ಮತ್ತೆ ಜೀವನದ ಆರಂಭ ಅಂತ ಕಪಿಲ ಮುನಿ ತಾಯಿಗೆ ಹೇಳುವ ಮಾತು. ಈ ಒಂದು ಕಳಚಿಕೊಳ್ಳುವ ಯಾವುದೋ ಒಂದು ಬ್ರೇಕ್, ಸಣ್ಣ ಉಸಿರಿನ ಒಂದು ಪಾಸ್, ಎಷ್ಟೊಂದು ಸಂಗತಿಗಳನ್ನು ಮರೆಯಿಸಿ ಮತ್ತೆ ವಿಸ್ಮರಣೆಗೆ ಹಾಕಿ ಇಲ್ಲಿರುವ ಎಲ್ಲ ಸಂಗತಿಗಳನ್ನು ಆತುಕೊಂಡು ಅಪ್ಪಿಕೊಂಡು ಕೂತರೂ ಕೂಡ ಯಾವ ಸ್ಮರಣೆಯ ಮೂಲ ಕಾರಣ ಇದೆಯಲ್ಲ, ಭಯ, ಅದನ್ನು ತಗೊಂಡೇ ಇರ್ತದೆ ಅಂತ ಕಾಣ್ತದೆ. ಆದ್ದರಿಂದಲೇ ಇಡೀ ಜಗತ್ತಿನ ಪ್ರತಿಯೊಬ್ಬ ಜೀವಿ ಎಲ್ಲವನ್ನೂ ಗೆದ್ದಿರಬಹುದು, ಸಾವಿನ ಭಯ ಗೆದ್ದವರು ಬಹಳ ಬಹಳ ಕಡಿಮೆ. ನಮ್ಮಲ್ಲಿ ಅನೇಕರಿಗೆ ಧೀರರು ಅಂತ ಒಂದು ಹೆಸರಿದೆ, ಧೈರ್ಯವಂತರು ಅಂತ ಒಂದು ಹೆಸರಿದೆ. ಈ ಧೈರ್ಯವಂತರು ಸೈನಿಕರು ಅಂತ ಹೇಳಬಹುದು. ಒಂದು ಸೇನೆಯಲ್ಲಿದ್ದವರೆಲ್ಲ ಧೈರ್ಯವಂತರು. ಧೀರರು ಅಂದಾಗ ಅವರು ಜ್ಞಾನದಲ್ಲಿ ರಮಿಸುವವರು ಅಂತ ತಿಳ್ಕೊಂಡ್ರೆ, ಅವರು ಜ್ಞಾನದ ಮುಖಾಂತರ ಬದುಕನ್ನು ಅರಿತ ಸ್ಥಿತಿಯ ಒಂದು ವಿಶೇಷ ಹಂತದವರು. ಆ ಧೀರರಿಗೆ ಈ ಭಯ ಇಲ್ಲದೇ ಇರಬಹುದು. ಆದರೆ ಒಬ್ಬ ಧೈರ್ಯವಾನಿದ್ದಾನಲ್ಲ, ಅವನು ಟ್ರೈನ್ಡ್ ಆಗಿರಬಹುದು. ನಾನು ಈ ದೇಶಕ್ಕಾಗಿ ನನ್ನ ದೇಹ ಕೊಡ್ತೇನೆ, ನಾನು ಎಲ್ಲರನ್ನ ಎದುರಿಸಿ ಆ ದೇಶದ ಪ್ರೇಮಕ್ಕಾಗಿ ನನ್ನ ಜೀವ ಕೊಡುವಾಗಲೂ ಅದಕ್ಕಾಗಿ ಭಯಪಡದೆ ಎದೆ ಒಡ್ಡಿ ಮುನ್ನಡೀತೀನಿ ಅನ್ನುವಾಗ ಅದು ಧೈರ್ಯ, ಅದು ಸಾವನ್ನು ಗೆದ್ದ ಧೀರತ್ವ ಅಲ್ಲ. ಆದ್ದರಿಂದ ಅದರೊಳಗೊಂದು ಭಯ ಇದ್ದೇ ಇದೆ. ಧೀರತ್ವದಲ್ಲಿ ನಿರ್ಭಯತ್ವ ಇರಬಹುದು. ಈ ನಿರ್ಭಯತ್ವ ಅನ್ನುವುದನ್ನು ಬಹುಶಃ ಅಧ್ಯಾತ್ಮ ಭಗವಂತನ ಬದುಕಿನ ಅಥವಾ ಒಂದು ಸಾಧಕನ ಬದುಕಿನ ಅಧ್ಯಾತ್ಮದ ಪರ್ಯಟನೆಯಲ್ಲಿ ಕಂಡುಕೊಳ್ಳಬೇಕಾದ ಒಂದು ಕೊನೆಯ ಹಂತ, ಅಥವಾ ಅದನ್ನು ಕಂಡುಕೊಂಡವನಿಗೆ ಮತ್ತೆ ಎಲ್ಲವೂ ಕೂಡ ಸುಸೂತ್ರ ಅನ್ನುವ ಹಾಗೆ ಭಾವಿಸ್ತಾರೆ. ಆದ್ದರಿಂದ ನಮ್ಮ ಎಲ್ಲರ ಪ್ರಶ್ನೆ, ನಮಗೆ ಅದು ಅಧ್ಯಾತ್ಮ ಜೀವಿ ಇರಲಿ, ಸಾಮಾನ್ಯ ಜೀವಿ ಇರಲಿ, ಲೌಕಿಕದೊಳಗಿರಲಿ, ಅಲೌಕಿಕದೊಳಗಿರಲಿ, ಒಬ್ಬ ಕಾರಖೂನ ಇರಲಿ, ಒಬ್ಬ ಮಹಾನುಭಾವ ಅಂತ ಹೇಳಿಸಿಕೊಳ್ಳುವ ಬಹಳ ದೊಡ್ಡ
ನಾವು ಹೇಳುವ ಯಾವುದೇ ದೊಡ್ಡ ಉದ್ಯೋಗದವನಿರಲಿ, ಅವರ ಎಲ್ಲರ ಒಳಗೂ ಸಮಾನವಾಗಿ ಇರುವುದು ಸಾವಿನ ಭಯ. ನಮಗೆಲ್ಲರಿಗೂ ಸಾವಿನ ಭಯ ಇರುವುದರಿಂದಲೇ ಅದು ನಾಳಿನ ಭಯ. ನಿನ್ನೆ ಆಗಿ ಹೋದ ನೆನಪುಗಳು ನಮ್ಮ ಜೊತೆಗೆ ಇವೆ. ಈ ಕ್ಷಣದ ವರ್ತಮಾನವನ್ನು ಸುಂದರ ಮಾಡಿಸಿಕೊಳ್ಳುವುದಕ್ಕೆ ಸಾಧ್ಯವಾ ಅನ್ನುವ ಹುಡುಕಾಟದಲ್ಲಿ ನಾವು ಪ್ರತಿಯೊಬ್ಬರೂ ಇದ್ದೇವೆ. ಈ ಸ್ಥಿತಿಯಲ್ಲಿ ಈ 3 ಕಾಲವನ್ನು ನಾವೂ ಕೂಡ ನಡೆಯುವಾಗ ಶ್ರೀಮದ್ ಭಾಗವತವೋ ರಾಮಾಯಣವೋ ಮಹಾಭಾರತವೋ ಖಂಡಿತಕ್ಕೂ ಕೈ ಹಿಡಿದು ನಡೆಸ್ತದೆ ಅನ್ನುವ ಹಾಗೆ ಅದರೊಳಗೆಲ್ಲ ತ್ರಿಕಾಲದ ಎಚ್ಚರ ಮೂಡಿಸುವ ಒಂದು ತ್ರಿಕಾಲಾತೀತ ಸ್ಥಿತಿ ಇದೆಯಲ್ಲ, ಅದು ಶ್ರೀಮದ್ ಭಾಗವತದ ನಿಜ ಸೂತ್ರ ಅಂತ ನಾನು ನಂಬಿದ್ದೀನಿ.